ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಯಾಕೆ ನೋಡಿದ್ರೆ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ, ಕೆಲವರು ಪಾಪ ಓದೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಅದರಿಂದ ಇವತ್ತು ಏನು ಹಿಂದೆ ಬಂದು ಮಾತು ಹೇಳಿದ್ವಿ, ಇದನ್ನೆಲ್ಲ ಮಾಡ್ತೀವಿ, ಚರಂಡಿ ಮಾಡ್ಕೊಡ್ತೀವಿ, ಇವೆಲ್ಲ ಮಾಡ್ತೀವಿ ಅಂತ ಈಗ ಕಾಮಗಾರಿ ಮಂಜೂರು ಮಾಡ್ತಿದ್ದೀವಿ. ದಯವಿಟ್ಟು ಆ ಕಾಮಗಾರಿಯನ್ನ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡ್ಬೇಕು. ಯಾವ ಕಾಮಗಾರಿಯನ್ನ ನೀವೆಲ್ಲ ಇದರ ಹೆಚ್ಚು ಕಮ್ಮಿ ನಾನು ಗಮನಕ್ಕೆ ತರಬೇಕು. ಕಾಮಗಾರಿ ಗುಣಮಟ್ಟದಿಂದ ಆಗ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ಕೊಟ್ಟಿದ್ದೀವಿ. 75 ಲಕ್ಷ ಒಂದು ಊರಿಗೆ ಕೊಡ್ತಿದ್ದೀನಿ. ಈಗ ವಾಟರ್ ಫಿಲ್ಟ್ರು ನೀರಿನ ಕನೆಕ್ಷನ್ ಒಂದು ಬಾಕಿ ಇದೆ. ನೀರಿನ ಕನೆಕ್ಷನ್ ಆದಮೇಲೆ ನಿಮಗೆ ವಾಟರ್ ಫಿಲ್ಟ್ರ್ ಕೂಡ ಮಾಡಿದ್ದೀವಿ. ಸುಮಾರು 120 ಹಳ್ಳಿಗಳಿಗೆ ವಾಟರ್ ಫಿಲ್ಟ್ರ್ ಕೊಡ್ತಿದ್ದೀನಿ 3 ವರ್ಷದಲ್ಲಿ. ಇನ್ನ ಒಂದು 50-55 ಮಾತ್ರ ಬೇಕಷ್ಟೇ ನಮ್ಮ ತಾಲೂಕಲ್ಲಿ. ಆಮೇಲೆ ಇನ್ನ ಕೆಲವು ಗ್ರಾಮಗಳಲ್ಲಿ, ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಕೇಳ್ತಾ ಇದ್ದಾರೆ, ಕೆಲವು ಗ್ರಾಮ ದೊಡ್ಡದು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ನೋಡೋಣ. ಮೊದಲು ಈಗ ಉಳಿದಿರ್ತಕ್ಕಂಥ ಗ್ರಾಮಗಳು ಈಗ ಒಂದು 10-15 ಗ್ರಾಮಗಳಿಗೆ ಮಾಡಿಸೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಬಹುಶಃ ಅದಾದ್ಮೇಲೆ ಒಂದು 40 ಅಡಿ ಉಳಿತದ. ಈಗ ಇದು 15 ಹಾಕ್ಬಿಟ್ರೆ ಒಂದು 15 ಇನ್ನೊಂದು 40 ಹಾಕ್ಸ್ತಾ ಇದ್ವಿ. ಇನ್ನೊಂದು 45 ಹಳ್ಳಿ ಉಳಿತದೆ. ಇನ್ನ 2 ವರ್ಷ ಟೈಮ್ ಇದೆ ನಮಗೆ. ಅಷ್ಟೊಳಗೆ ಆದಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಊರಿಗೂ ಫಿಲ್ಟರ್ ನೀರು ಕೊಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ಏನೆಲ್ಲ ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡಿಕೊಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ. ಅದೇ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ. ನಮ್ಮ ಕೆಲಸ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ. 2 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ಬೇಕು, ನಮಗೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮತ್ತೆ ನಾವು ಕೇಳಬೇಕು. ಆ ಸಂದರ್ಭದಲ್ಲಿ ಈ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು, ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನೋಡಿ ನೀವು ಮತ ಕೊಡಬೇಕು. ಯಾಕಂದ್ರೆ ಇವತ್ತು ಚುನಾವಣೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಏನು ಹಿಂದೆ ಬೈರೇಗೌಡರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇತ್ತು, ನಂತರ ನಾನು ಒಂದು ಅವಧಿ ಇದ್ದೆ, ಅದಾದ್ಮೇಲೆ 2 ಅವಧಿ ಬೇರೆಯವರಿದ್ರು. ಅವರ ಅವಧಿಯಲ್ಲಿ ಏನಾದ್ರು ನಿಮ್ಮ ಗ್ರಾಮಕ್ಕೆ ಏನಾದ್ರು ಕೆಲಸ ಆಗಿತ್ತಾ, ಇಲ್ಲ ನಾವು ಬಂದ್ಮೇಲೆ ಎಷ್ಟು ಆಗಿದೆ, ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಯಾರು ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ ನೀವು ಪ್ರೋತ್ಸಾಹ ಕೊಟ್ರೆ ನಾವು ಮತ್ತಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮಗೆ ಬೇರೆ ಬೇಕು ಅನ್ನೋದು, ಬೇರೆ ಉದ್ದೇಶಗಳು ಇದು, ಬೇರೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಅಪಪ್ರಚಾರಗಳು, ಸುಳ್ಳು ಪ್ರಚಾರಗಳು ಇವೆಲ್ಲ ಮಾಡುವಂಥವ್ರು ಜಾಸ್ತಿ ಇದೆ. ರಾಜಕಾರಣ ಏನಾಗಿದೆ, ಇವತ್ತು ಸತ್ಯಕ್ಕೆ ಬೆಲೆ ಇಲ್ಲ. ಬರೀ ಸುಳ್ಳು ಅಪಪ್ರಚಾರಗಳು, ಇಲ್ಲದೆ ಇರ್ತಕ್ಕಂಥ ಮಾತುಗಳು ಹೇಳುವಂಥದ್ದಕ್ಕೆ ಬೆಲೆ ಸಿಗುವಂಥದ್ದಾಗಿದೆ. ಅದರಿಂದ ನಾನು ತಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಬಲ್ಲೆ, ನಿಮ್ಮೆಲ್ಲರಿಗೂ ಕೇಳ್ಕೊಳ್ಬಲ್ಲೆ, ದಯವಿಟ್ಟು ಸುಳ್ಳು ಪ್ರಚಾರಗಳಿಗೆ, ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಯಾರು ನೀವು ಏನು ತಮ್ಮ ಸಮಸ್ಯೆಗಳಿದ್ದಾರೆ ಅದಕ್ಕೆ ಎಲ್ಲ 100% ಎಲ್ಲರೂ ಮಾಡಲಿಕ್ಕೂ ಆಗೋಲ್ಲ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಷ್ಟು ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ. ಅದರಿಂದ ಮತ್ತೊಮ್ಮೆ ತಾವು ಗ್ರಾಮಸ್ಥರು ಎಲ್ರಿಗೂ ನಾನು ಇವತ್ತು ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಇವೆಲ್ಲ 2-3 ಕಾರಣಗಳಿಂದ ತಡ ಇತ್ತು. ಮತ್ತೊಮ್ಮೆ ನಾನು ತಮ್ಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೀರಾ. ನಾನು ತಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ತೇನೆ. ಇನ್ನು ಉಳಿದಾಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಇವತ್ತು ತಮ್ಮ ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ನಮ್ಮ ಮಕ್ಕಳು, ಓದಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆ ಆಗಬೇಕು, ಕೈಗಾರಿಕೀಕರಣ ಆಗಬೇಕು ಇಲ್ಲಿ. ಆಮೇಲೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಏನು ಮಾಡಬೇಕು, ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ ಏನು ಮಾಡಬೇಕು. ನಾವು ನಾಳೆ
ಈಗ KC ವ್ಯಾಲಿ ಇಲ್ಲಿಂದ ನೀರು ತರುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಅದು ಬಂದಮೇಲೆ ಕೆರೆಗಳಲ್ಲಿ ನೀರು ಬಂದಾಗ ನಮ್ಮ ಬೋರ್ವೆಲಲ್ಲಿ ಸಾಧಾರಣವಾಗಿ ನೀರು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಈ ಥರ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ಬದಲಾವಣೆ ಆಗಬೇಕು, ಜನರ ಬದುಕಿನಲ್ಲಿ ಬದಲಾವಣೆ ಆಗಬೇಕು. ಓದಿರ್ತಕ್ಕಂಥ ಅಥವಾ ಸ್ವಲ್ಪ ಕಾರಣಾಂತರದಿಂದ ಮುಂದುವರೆದೇ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಉದ್ಯೋಗ ಬಯಸುವಂಥವರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.